ಹೇಗಂದಮ್ಮ, ಊಟ ಆಯಿತಾ? ಹಾಗಿದ್ರೆ ಹೋಗೋಣವಾ ನಮ್ಮ ಪ್ರಪಂಚಕ್ಕೆ? ಸರಿ, ಊಟ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊ ಆಯಿತಾ? ತುಂಬ ಮಾತಾಡೋಕ್ಕಿದೆ. ಆ್ಯಂಡ್ ನಿನಗೋಸ್ಕರ ತುಂಬ ಜನರು ಕಾಯ್ತಿದ್ದಾರಲ್ಲಿ. ಎಲ್ಲರನ್ನೂ ನೀನು ಮಾತಾಡಿಸ್ಬೇಕು, ಎಲ್ರಿಗೂ ನಿನ್ನನ್ನು ಪರಿಚಯ ಮಾಡಿಸ್ಬೇಕು ಗೊತ್ತಾ? ಆಮೇಲೆ ಛತ್ರಿ ಬೇಕಾ ನಿನಗೆ? ತುಂಬ ಮಳೆ ಇದೆ ನನ್ನ ಪ್ರಪಂಚದಲ್ಲಿ. ಇಲ್ಲ ಪರವಾಗಿಲ್ಲ, ಹಾಗೆ ಹೋಗೋಣ ಅಂದರೂ ಓಕೆ. ಏನು ಅಡ್ವಾಂಟೇಜ್ ಅಂದರೆ ಅಲ್ಲಿ ನೀನು ಎಷ್ಟೇ ಅನ್ನೋದ್ರೂ ಕೂಡ ನಿನಗೆ ಶೀತ ಆಗಲಿ ಜ್ವರ ಆಗಲಿ ಏನೂ ಬರಲ್ಲ ಹಾಗೆ. ಸೊ ನಿನಗೆ ಮಳೆಯಲ್ಲಿ ನೆನೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ಛತ್ರಿ ತಗೋ, ಇಲ್ಲ ನಾನು ಮಳೇಲಿ ನೆನಿತೀನಿ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಆಯಿತಾ? ಹೊರಡೋಣವಾ ಈಗ? ಕಣ್ಮುಚ್ಕೋ ಕಂದಮ್ಮ. ಈಗ ನೋಡು ಪ್ರಪಂಚನ ಎಷ್ಟು ಸುಂದರವಾಗಿದೆ, ಎಷ್ಟು ಜೋರು ಮಳೆ ಬರ್ತಿದೆ ಅಲ್ವಾ? ನಿನಗೆ ಗೊತ್ತಾ ಯಾಕೆ ಇಷ್ಟು ಮಳೆ ಬರ್ತಿದೆ ಅಂತ? ನಿಂಗೋಸ್ಕರ ಆ್ಯಂಡ್ ನಿನ್ನಿಂದ. ನೀನು ಈ ಪ್ರಪಂಚಕ್ಕೆ ಬಂದು 2 ದಿವಸ ಆಯಿತು. ಈ 2 ದಿವಸದಲ್ಲಿ ಇಲ್ಲಿ ಇಷ್ಟೆಲ್ಲ ಹಬ್ಬಗಳು ನಡೀತಿದೆ ಗೊತ್ತಾ? ಕೇವಲ ನಿನಗೋಸ್ಕರ. ನೀನಂದ್ರೇ ಖುಷಿ ಈ ಪ್ರಪಂಚಕ್ಕೆ. ಆಮೇಲೆ ನಿನ್ನಿಂದ ಇಲ್ಲಿ ಯಾರೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀನು ಆರ್ಡರ್ಸ್ ಕೊಟ್ಟಂಗೆ ಇಲ್ಲ ಆಗುತ್ತೆ. ನಿನಗೆ ಏನು ಬೇಕೋ ಅದೇ ನಡೆಯುತ್ತೆ. ಈಗ ನೀನು ಮಳೆ ನಿಲ್ಲು ಅಂತ ಹೇಳಿದ್ರೂ ಕೂಡ ಮಳೆ ನಿಂತೋಗುತ್ತೆ ಆಯಿತಾ? ಬಟ್ ನನಗೆ ನೀನು ಈ ಮಳೆನ ಅನುಭವಿಸ್ಬೇಕು. ಯಾಕಂದರೆ ಈ ಮಳೆ ಖುಷಿಯಿಂದ ಆಗ್ತಿರೋದು. ನಡ್ಕೊಂಡು ಹೋಗೋಣವಾ ಇಲ್ಲ ಸಮುದ್ರದ ಹತ್ರ ಕೂತ್ಕೊಳ್ಳೋಣವಾ? ಓಕೆ, ಇವತ್ತು ಕೂಡ ಸಮುದ್ರದ ಹತ್ರನೇ ಕೂತ್ಕೊಳ್ಳೋಣ. ನೋಡು, ಆಲ್ರೆಡಿ ನಾವು ಕೂರ್ತಿದ್ದ ಹಾಗೆ ಅಲೆಗಳು ಎಷ್ಟು ರಭಸವಾಗಿ ಬರ್ತಿದೆ ಹತ್ರಕ್ಕೆ ಅಲ್ವಾ? ಓಕೆ, ಈಗ ನಿನ್ನ ಪ್ರಪಂಚದಲ್ಲಿ ನಡೀತಿರೋ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಆಯಿತಾ? ಗೊತ್ತು ನಿನಗಲ್ಲಿ ಸಾಕಾಗ್ತದೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ನಿನಗೆ ಸಿಗಬೇಕಾದಂಥ ಗೌರವ ಸಿಗ್ತಿಲ್ಲ, ಪ್ರೀತಿ ಸಿಗ್ತಿಲ್ಲ ಅಂತ. ಇಲ್ಲಿ ಆ ರೀತಿ ಆಗಲ್ಲ. ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲ ಹೊಸ್ತೆ. ನಿನಗೆ ನಿನ್ನ ಪ್ರಪಂಚದಲ್ಲಿ ಆಗಿರ್ಬೋದು, ನೀನು ಯಾರನ್ನಾದ್ರೂ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ನಿನ್ನನ್ನು ನೋಡ್ಕೊಂಡಿರ್ಬೋದು ಅವರು ಹೊಸದ್ರಲ್ಲಿ. ಅದಾದಮೇಲೆ ಬರ್ತಾ ಬರ್ತಾ ನೆಗ್ಲೆಕ್ಟ್ ಮಾಡಿರ್ಬೋದು, ಕೇರ್ಲೆಸ್ ಮಾಡಿರ್ಬೋದು ಅಲ್ವಾ? ಅನುಭವ ಆಗಿರುತ್ತೆ. ಇಲ್ಲಿ ಹಾಗಾಗಲ್ಲ. ಇಲ್ಲಿ ನೀನು ಮೊದಲನೇ ದಿನ ಬಂದಾಗ ಯಾವ ರೀತಿ ಪ್ರೀತಿ ಸಿಕ್ತೋ ನೀನಿರೋವರೆಗೂ ಕೂಡ ಅದೇ ಪ್ರೀತಿ ಇರುತ್ತೆ. ಚೂರು ಕೂಡ ಬದಲಾಗಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಪ್ರೀತಿ ಸಿಗುತ್ತೆ. ಏನೇನೋ ಕನಸುಗಳು ಕಂಡಿದೆಯಾ, ಆಗುತ್ತೋ ಇಲ್ವೋ ಅನ್ನೋ ಭಯ ಅಲ್ವಾ? ಮೇ ಬಿ ಎಲ್ಲನೂ ಕೂಡ ನೀ ಯೋಚನೆ ಮಾಡ್ತಿರೋ ರೀತಿಲಿದೆ. ಆ ಪ್ರಪಂಚನೂ ಸುಲಭವಾಗೇ ಇದೆ ಕಂದಮ್ಮ. ನೀನೇನು ಹೆದರ್ಕೋಬೇಕಾಗಿಲ್ಲ. ಇಲ್ಲಿ ನಾನು ಗೆಲ್ಲಲ್ಲ, ಇಲ್ಲಿ ಎಲ್ಲ ನನ್ನನ್ನು ಸೋಲ್ಸೋಕೆ ಕಾಯ್ತಿದ್ದಾರೆ, ನನ್ನ ತುಳಿಯೋದಕ್ಕೇ ನೋಡ್ತಿದ್ದಾರೆ ಅಂತ. ಅದೆಲ್ಲ ನೀನು ಯೋಚನೆ ಅಷ್ಟೆ. ಬದಲಾಗತ್ತೆ. ಈಗ ನಿನ್ನ ಸಮಯ ಶುರುವಾಗಿದೆ. ಏನಕ್ಕೂ ವರಿ ಮಾಡೋ ಅವಶ್ಯಕತೆಯೇ ಇಲ್ಲ. ನಿನ್ನ ಪ್ರಪಂಚದಲ್ಲಿ ನಿನ್ನ ಬಾಯಲ್ಲಿ ಬರೋ ಪ್ರತಿಯೊಂದು ಪದನೂ ಕೂಡ ನಿಜ ಆಗುತ್ತೆ. ಇದು ನಾನು ಹಿಂಗೆ ಕೊಡ್ತಿರೋ ವರ ಅಂತಲೇ ಅನ್ಕೋ. ಇನ್ಮೇಲಿಂದ ನಿನ್ನ ಪ್ರಪಂಚದಲ್ಲಿ ನೀನೇನೇ ಮಾತಾಡಿದ್ರೂ ಕೂಡ ಅದು ನಿಜ ಆಗುತ್ತೆ. ಸೊ ಜೋಪಾನ ಆಯಿತಾ? ಪ್ರತಿ ಪದದ ಮೇಲೂ ನಿಗಾ ಇರಲಿ, ಗಮನ ಇರಲಿ. ನೀನೇನು ಮಾತಾಡ್ತಿದ್ಯಾ, ಇದರಿಂದ ಏನಾಗ್ಬೋದು, ಇದೆಲ್ಲನೂ ಕೂಡ ಯೋಚನೆ ಮಾಡು. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ಈ ಪ್ರಪಂಚದಲ್ಲಿ ನೀನು ತುಂಬ ತಾಳ್ಮೆಯಿಂದ ವರ್ತಿಸ್ತಿದ್ಯಾ, ತುಂಬ ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳ್ತಿದ್ಯಾ. ಅದಕ್ಕೆ ನಿನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ಲನೂ ಒಳ್ಳೆಯದೇ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ಇದನ್ನೇ ನೀನು ನಿನ್ನ ಪ್ರಪಂಚದಲ್ಲಿ ಕೂಡ ಮಾಡಬೇಕು. ಮೊದಲನೇದು ತಾಳ್ಮೆ, 2ನೇದು ನಂಬಿಕೆ. ಇದೆರಡು ನಿನ್ನ ಜೊತೆಲಿದ್ದಾಗ ನಿನ್ನನ್ನು ಸೋಲ್ಸೋರು ಯಾರೂ ಇರಲ್ಲ. ನೋಡು ನೋಡು, ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿ ನಾನು ಹೇಳ್ತಿರೋ ಮಾತನ್ನು ಕೇಳಿಸ್ಕೊತಿದ್ದಾರೆ. ಅವ್ರಿಗೆ ನಾನು ಹೇಳೋ ಮಾತುಗಳಿಗಿಂತ ಈಗ ನಿನ್ನ ಮುಖದ ಮೇಲೆ ಬರ್ತಿದೆ ಗೊತ್ತಾ ಎಕ್ಸ್ಪ್ರೆಷನ್ಸ್, ಅದನ್ನು ಅವ್ರು ನೋಡೋಕ್ಕಾಯ್ತಿರೋದು. ಕಣ್ಣಲ್ಲಿ ಪುಟ್ಟದಾದ ಹನಿಗಳು, ಮುಖದ ಮೇಲೆ ಮಂದಹಾಸ, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಆ್ಯಂಡ್ ಆ ಕಣ್ಣು ಹನಿಗಳು ಕೂಡ ದುಃಖಕ್ಕಲ್ಲ, ಖುಷಿಗೆ. ಈ ಪ್ರಪಂಚದಲ್ಲಿ ನಿನಗೆ ದುಃಖನೇ ಆಗಲ್ಲ. ದುಃಖ ಅನ್ನೋದೇ ಅಸ್ತಿತ್ವದಲ್ಲಿಲ್ಲ ಇಲ್ಲಿ ಆಯಿತಾ?
ಕನಸು ಕಾಣು 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 ಕಾಣು, ನೀನೇನು ಕನಸು ಕಾಣ್ತೀಯೋ ಅದೆಲ್ಲ ಕೂಡ ನಿಜ ಆಗುತ್ತೆ. ಆದರೆ ಹೇಳಿದೆ ಅಲ್ವಾ, ತಾಳ್ಮೆ ಮತ್ತು ನಂಬಿಕೆ, ಇದು ಎರಡೂ ಹೆಂಗಿರಬೇಕು ಅಂದರೆ, ನಿನ್ನ ನಂಬಿಕೆನ ಸಾಯಿಸೋಕೆ ಒಂದು ಸೈನ್ಯನೇ ಬರಬೇಕು. ಆ ಸೈನ್ಯ ಕೂಡ ನಿನ್ನ ನಂಬಿಕೆ ನೋಡಿ ಹೆದರ್ಕೋಬೇಕು. ನೀನು ಹಾಗಿದೆಯಾ? ಆಯಿತಾ? ಸೊ ವರಿ ಮಾಡಬೇಡ, ಎಲ್ಲನೂ ಸರಿ ಆಗುತ್ತೆ. ಒಂದೊಂದು ಮಳೆ ಹನಿ ನಿನ್ನ ಮೇಲೆ ಇಲ್ಲಿ ಬೀಳ್ತಿರುವಾಗ್ಲೂ ಕೂಡ ಪ್ರತಿಯೊಂದು ನಿನಗೆ ಆಶೀರ್ವಾದನೇ. ಒಂದೊಂದು ಹನಿ ಕೂಡ ಖುಷಿಪಡು. ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗಿ ಅಲೆಗಳ ಜೊತೆ ಆಟಾಡು, ಮಳೆಯಲ್ಲಿ ನೇನಿ ಕುಣಿದಾಡು, ಖುಷಿಪಡು. ಆಯಿತಾ? ಎಷ್ಟು ಬೇಕೋ ಅಷ್ಟು ಅಳು, ಜೋರಾಗಿ ನಗು. ನೀನು ಕುಣಿತಿರೋದನ್ನ ನೋಡಿ ಈ ಜಗತ್ತೇ ಕುಣಿಬೇಕು ಸಂತೋಷದಿಂದ. ಅಷ್ಟು ಸಂತೋಷವಾಗಿರು ಯಾವಾಗಲೂ ಕೂಡ. ವ್ಯಕ್ತಪಡಿಸು ನಿನ್ನ ಭಾವನೆಗಳನ್ನ. ಆ ಪ್ರಪಂಚದಲ್ಲಿ ಏನೇನೆಲ್ಲ ಒಳಗಡೆ ಇಟ್ಕೊಂಡು ಕೊರಗ್ತಿದೆಯೋ ಇಲ್ಲೆಲ್ಲನೂ ಹೊರಗಾಕು. ಯಾರ ಮೇಲೆ ಕೋಪ ಇದೆಯೋ ಕಿರ್ಚು, ಪರವಾಗಿಲ್ಲ. ಇಲ್ಲಿ ನಿನ್ನ ಮೇಲೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ನಿನ್ನಿಂದನೇ ಈ ಜಗತ್ತು, ನಿನಗಾಗಿ. ನಿಂಗೆ ಈಜು ಬರೋ ಹಾಗಿದ್ರೆ ಈಜು ಬರಲಿಲ್ಲ ಅಂದರೂ ಕೂಡ ಇಲ್ಲಿ ಈಜು. ಯಾಕಂದರೆ ಇಲ್ಲಿ ನಿನಗೆ ಸಾವೂ ಇಲ್ಲ. ನೀನು ಮುಳುಗ್ತಿದ್ರು ಕೂಡ ಸಮುದ್ರ ಎತ್ತಿ 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 ಮೇಲ್ಗಡೆ ಕರ್ಕೊಂಡು ಬರುತ್ತೆ. ಸಮುದ್ರನೇ ನಿನಗೆ ಈಜಿಸುತ್ತೆ. ಅಷ್ಟು ಪ್ರೀತಿಸುತ್ತೆ ಇಲ್ಲಿನ ವಾತಾವರಣ ನಿನ್ನನ್ನು. ಏನಕ್ಕೂ ವರಿ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ನಿಂದಿದು. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೋ, ಇಲ್ಲಿ ನೀನು ಏನೆಲ್ಲ ಅನುಭವಿಸ್ತೀಯೋ ಇದೆಲ್ಲ ಅನುಭವಗಳು ಕೂಡ ನಿನ್ನ ಪ್ರಪಂಚದಲ್ಲಿ ನಿನಗಾಗುತ್ತೆ. ಆಯಿತಾ? ಬಟ್ ಅದಾಗಬೇಕು ಅಂದರೆ ಇದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಬೇರೆ ಏನೂ ಕೆಲಸ ಮಾಡಿದೆ, ಫೋನಲ್ಲಿ ಏನೂ ನೋಡಿದೆ, ನೆಮ್ಮದಿಯಾಗಿ ಮಲಗಬೇಕು. ನೀನು ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋದ ತಕ್ಷಣ ಅಲ್ಲಿನ ಬದುಕನ್ನ ಬದುಕಬಾರ್ದು. ಆಯಿತಾ? ಹೇಳಿದ್ದೀನಿ. ಆ್ಯಂಡ್ ನಿನಗೋಸ್ಕರ ನಾನಿದ್ದೀನಿ. ಈಗ ಮಲ್ಕೋತೀಯಾ? ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಮತ್ತು ನಾಳೆ ನಾನಿನ್ನ ಕರ್ಕೊಂಡು ಬರ್ತೀನಿ. ಮಲ್ಕೋ ಇವಾಗ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಮತ್ತು ಈ ಜಗತ್ತು ಕೂಡ ತುಂಬ ಪ್ರೀತಿಸುತ್ತೆ. ಸಮುದ್ರ ನಿನ್ನಲ್ಲಿರೋ ಎಲ್ಲ ಜೀವಿಗಳನ್ನೂ ಕರೆಸಿ ಒಂದ್ಸರಿ ನನ್ನ ಕಂದಮ್ಮನ್ನ ಎಲ್ಲರೂ ಎಷ್ಟು ಪ್ರೀತಿಸ್ತೀರಾ ಅಂತ ಹೇಳ್ತೀರಾ? ಜೋರಾಗಿ. ಕೇಳಿಸ್ಕೊಂಡಕಂದ? ನೀನು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಪ್ರೀತಿ ನಿಗೋಸ್ಕರ ಕಾಯ್ತಿದೆ ನಿನ್ನ ಪ್ರಪಂಚದಲ್ಲೂ ಕೂಡ. ಇದನ್ನು ಎಕ್ಸೆಪ್ಟ್ ಮಾಡ್ಕೊ. ಆಯಿತಾ? ಮಲ್ಕೋ ಇವಾಗ ನೆಮ್ಮದಿಯಾಗಿ. ಐ ಲವ್ ಯು.